October 2018, I thought, okay, let me try something. ನಾನು ಜರ್ನಲಿಸಮ್ ಓದಿದ್ದೀನಿ, ಸೊ ಓದಿರೋದಕ್ಕಾದ್ರೂ ಏನಾದ್ರೂ ಒಂದ್ ಸ್ವಲ್ಪ ಇದ್ ಮಾಡೋಣ ಅಂತ ಹೇಳಿ ಅಲ್ಲೊಂದ್ ಸಣ್ಣ ಸ್ವಾರ್ಥನೂ ಇತ್ತು. ಐ ಥಿಂಕ್ ನ್ಯೂಸ್ ಚಾನಲ್ ಹೋದ್ರೆ ಕರೆಂಟ್ ಅಫೇರ್ಸ್ ಎಲ್ಲ ನಾನು ಅಪ್ಡೇಟ್ ಆಗ್ಬೋದು. ಕರೆಂಟ್ ಅಫೇರ್ಸ್ ನನಗೆ ಗೊತ್ತಾದ್ರೆ ನಾನು UPSC ಪಾಸ್ ಮಾಡಕ್ ನನಗೆ ಈಸಿ ಆಗುತ್ತೆ ಅನ್ನೋದು ದಟ್ ವಾಸ್ ಮೈ ಫಸ್ಟ್ ಇಂಟೆನ್ಷನ್ ಅಂಡ್ ಫಸ್ಟ್ ಥಾಟ್. ಸೊ ಅದಕ್ಕೋಸ್ಕರ ನಾನು ನ್ಯೂಸ್ ಇಂಡಸ್ಟ್ರಿಗೆ ಬರ್ಬೇಕು ಅಂತ ಜಸ್ಟ್ ಡಿಸೈಡ್ ಮಾಡಿದೆ. ದೆನ್ ಒಂದು KP ನಂಜುಂಡಿ ಅವ್ರದ್ದು ಒಂದು ಚಾನಲ್ ಇತ್ತು ಅವಾಗ, ಐ ಡೋಂಟ್ ರಿಮೆಂಬರ್ ದಟ್ ನೇಮ್, ನ್ಯೂಸ್ ಫಸ್ಟ್ ಅವ್ರ ನ್ಯೂಸ್ 1 ಏನೋ ಇತ್ತು. ಸೊ ಅಲ್ಲಿ ನಾನು ಫಸ್ಟ್ ಇಂಟರ್ವ್ಯೂ ಕೊಟ್ಟಿದ್ದು. ಐ ಗಾಟ್ ಅಪಾಯಿಂಟೆಡ್, ಬಟ್ ಅದ್ರ ಯಾಕೋ ನನ್ಗೆ ಅಲ್ಲಿ ಹೋಗಕ್ಕೆ ಮನ್ಸಾಗ್ಲಿಲ್ಲ. ದೆನ್ ನಾನು ಅನ್ಕೊಂಡೆ, ಓಕೆ ನಾನು ಹಿಂಗೆ ಅಗೇನ್ ಆನ್ ದ ವೇ ಮೈಸೂರ್ಗೆ ಹೋಗುವಾಗ ಫೇಸ್ಬುಕ್ ಸ್ಕ್ರಾಲ್ ಮಾಡ್ತಾ ಮಾಡ್ತಾ ಪವರ್ ಟಿವಿದು ಆಡ್ ಇತ್ತು, ಲೈಕ್ ಹೊಸ ಚಾನಲ್ ಓಪನ್ ಆಗ್ತಾ ಇದೆ, ವಿ ಆರ್ ಸರ್ಚಿಂಗ್ ಫಾರ್ ಆಂಕರ್ಸ್ ಎಲ್ರಿಗೂ ಅಂತ ಹೇಳಿ. ದೆನ್ ಅನ್ಸ್ತು ಇನ್ನೊಂದ್ಸಲ ಒಂದೊಂದು ಟ್ರೈ ಮಾಡೋಣ ಅಂತ ಹೇಳಿ ಮತ್ತೆ ಪವರ್ ಟಿವಿಗೆ ಬಂದು ನಾನು ಇಂಟರ್ವ್ಯೂ ಕೊಟ್ಟೆ. ಐ ಥಿಂಕ್ October 3rd ನಂದು ಅಪಾಯಿಂಟ್ಮೆಂಟ್ ಆಗಿದ್ದು. ಬಿಫೋರ್ ದಟ್ ಬಂದು ನಾನು ಇಂಟರ್ವ್ಯೂ ಕೊಟ್ಟೆ. ಇಂಟರ್ವ್ಯೂ ಕೊಟ್ಟಾಗ ಚಂದನ್ ಶರ್ಮಾ ಇದ್ರು, ಅವರು ಮತ್ತೆ ಇನ್ನೊಂದಿಬ್ರು ಇದ್ರು, ಐ ಡೋಂಟ್ ರಿಮೆಂಬರ್ ದೇರ್ ನೇಮ್. ಸೊ ಹೊಸ ಚಾನಲ್ ಹೇಗೆ ಏನು ಅಂತ ಏನೂ ಗೊತ್ತಿಲ್ಲ. ಅಂಡ್ ಮೈಸೂರಲ್ಲಿ ಇದ್ದವರು ಸ್ವಲ್ಪ ನಾವು ಬೈ ನೇಚರ್ ಸ್ಟ್ರೇಟ್ ಫಾರ್ವರ್ಡ್ ಇದ್ದವರು, ನಾವು ಸ್ವಲ್ಪ ಶೈ ನೇಚರ್, ನಾವು ಅಷ್ಟು ಕಂಫರ್ಟಬಲ್ ಇರೋದಿಲ್ಲ. ಸೊ ಚಂದನ್ ಶರ್ಮಾ ವಾಸ್ ದೇರ್ ಅಂಡ್ ಒಂದು 2-3 ರೌಂಡ್ಸ್ ಆಫ್ ಇಂಟರ್ವ್ಯೂ ಆಯ್ತು ನಂಗೆ, ಲೈಕ್ ಸ್ಕ್ರಿಪ್ಟ್ ರೈಟಿಂಗು, ಟ್ರಾನ್ಸ್ಲೇಷನ್ ಅಂಡ್ ಸ್ಕ್ರೀನ್ ಅಲ್ಲಿ ಹೆಂಗ್ ಪ್ರೆಸೆನ್ಸ್ ದೆನ್ ಎಲ್ಲ ಆಯ್ತು. ದೆನ್ ದೇ ಟೋಲ್ಡ್ yes you are appointed. Even I had an option, ಪವರ್ ಟಿವಿಗೆ ಹೋಗ್ಬೇಕಾ ಇಲ್ಲ ಆ ಚಾನಲ್ಗೆ ಹೋಗ್ಬೇಕಾ ಅಂತ. Somehow I choose ಪವರ್ ಟಿವಿ, I don't know why.